ಹಾಯ್, ವೆಲ್ಕಮ್ ಟು ಅಭಿಶ್ರ ಜೀವಿ. ಶ್ರೀಕೃಷ್ಣನ ಬೋಧನೆಗಳಲ್ಲಿ ತಾಳ್ಮೆಯ ಗೆಲುವು ಎಂಬ ತತ್ವಗಳ ಅರ್ಥ ಮಾಡಿಕೊಳ್ಳಲು ಮಹಾಭಾರತದ ಒಂದು ಸುಂದರವಾದ ಹಾಗೂ ಪ್ರೇರಣಾದಾಯಕವಾದ ಕಥೆ ತಿಳಿದುಕೊಳ್ಳೋಣ ಬನ್ನಿ. ಇದು ಕೃಷ್ಣನ ತಾಳ್ಮೆ ಮತ್ತು ಪಾಂಡವರ ಸಮಯ ಹೇಗೆ ಅವರಿಗೆ ಅಂತಿಮ ವಿಜಯವನ್ನು ತಂದುಕೊಟ್ಟಿತು ಎಂಬುದರ ಬಗ್ಗೆ ವಿವರಿಸುತ್ತದೆ. ಕೃಷ್ಣನ ಮೌನ ಮತ್ತು ಧರ್ಮರಾಯನ ತಾಳ್ಮೆ. ದ್ವಿತೀಯ ಆಟದಲ್ಲಿ ಎಲ್ಲವನ್ನು ಕಳೆದುಕೊಂಡ ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಿಂತಿರುಗಿದರು. ಕೌರವರು ಒಪ್ಪದಂತೆ ಪಾಂಡವರು ರಾಜ್ಯವನ್ನು ಅವರಿಗೆ ಮರಳಿ ನೀಡಲು ನಿರಾಕರಿಸಿದರು. ಕೇವಲ 5 ಹಳ್ಳಿಗಳನ್ನು ಮಾತ್ರ ನೀಡುವಂತೆ ಕೃಷ್ಣನನ್ನು ಸಂಧಾನಕ್ಕೆ ಹೋದರು. ದುರ್ಯೋಧನನು ಸೂಜಿಯ ಮೊನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಎಂದು ಅಹಂಕಾರದಿಂದ ನುಡಿದನು. ಯುದ್ಧ ನಿಶ್ಚಿತವಾಗಿತ್ತು. ಆದರೆ ಯುದ್ಧದ ಮುನ್ನ ಒಂದು ಮಹತ್ವದ ಘಟನೆ ನಡೆಯಿತು. ದ್ವಾರಕೆಯಲ್ಲಿ ನಡೆದ ಪರೀಕ್ಷೆಯ ಯುದ್ಧಕ್ಕೆ ಬೆಂಬಲ ಕೋರುವ ದುರ್ಯೋಧನ ಮತ್ತು ಅರ್ಜುನ ಇಬ್ಬರೂ ಒಂದೇ ದಿನ ದ್ವಾರಕೆಗೆ ಶ್ರೀಕೃಷ್ಣನ ಬಳಿ ಬಂದರು. ಕೃಷ್ಣನು ಆಗ ತಾನೇ ಮಲಗಿ ನಿದ್ರಿಸುತ್ತಿದ್ದನು. ದುರ್ಯೋಧನನ ಅಹಂಕಾರ ಮೊದಲು ಬಂದ ದುರ್ಯೋಧನನು ತನ್ನ ರಾಜ್ಯ ಮರ್ಯಾದೆ ಮತ್ತು ಅಹಂಕಾರದಿಂದಾಗಿ ಶ್ರೀಕೃಷ್ಣನ ತಲೆಯ ಭಾಗದಲ್ಲಿ ಇಟ್ಟಿದ್ದ ಸಿಂಹಾಸನದ ಮೇಲೆ ಕುಳಿತನು. ಅರ್ಜುನನ ನಮ್ರತೆ ಮತ್ತು ತಾಳ್ಮೆ. ಸ್ವಲ್ಪ ಸಮಯದ ನಂತರ ಬಂದು ಅರ್ಜುನನು ಶ್ರೀಕೃಷ್ಣನ ಪಾದದ ಬಳಿ ಕೈಮುಗಿದು ಅತ್ಯಂತ ತಾಳ್ಮೆಯಿಂದ ಕೃಷ್ಣನನ್ನು ಕಣ್ಣು ಬಿಡುವುದನ್ನು ಕಾಯುತ್ತಾ ನಿಂತನು. ಶ್ರೀಕೃಷ್ಣನು ಕಣ್ಣು ಬಿಟ್ಟಾಗ ಮೊದಲು ಕಂಡಿದ್ದು ಪಾದದ ಬಳಿ ನಿಂತಿದ್ದ ಅರ್ಜುನನು. ಕೃಷ್ಣನು ಇಬ್ಬರನ್ನು ಬರಮಾಡಿಕೊಂಡು, ನಿನ್ನ ಬಳಿ 2 ಆಯ್ಕೆಗಳಿವೆ. ಒಂದು ಕಡೆ ನನ್ನ ನಾರಾಯಣಿ ಸೇನೆ, ಮತ್ತೊಂದು ಕಡೆ ಆಯುಧ ಹಿಡಿಯದೆ ಕೇವಲ ನಿಮ್ಮ ಜೊತೆ ನಿಲ್ಲುವ ನಾನು. ಮೊದಲು ಅರ್ಜುನನನ್ನು ನೋಡಿದರಿಂದ ಅವನಿಗೆ ಮೊದಲ ಆಯ್ಕೆ ಎಂದನು. ಶ್ರೀಕೃಷ್ಣನು ಹೇಳಿದ ಮಾತುಗಳನ್ನು ಕೇಳಿ ದುರ್ಯೋಧನನಿಗೆ ಒಳಗೊಳಗೆ ಆತಂಕ. ಅರ್ಜುನನೇನಾದರೂ ಸೈನ್ಯವನ್ನು ಆವರಿಸಿಕೊಂಡರೆ ನನ್ನ ಕತೆ ಮುಗಿಯಿತು ಎಂದು. ಅರ್ಜುನನು ತಕ್ಷಣವೇ, ದೇವಕೃಷ್ಣ, ನನಗೆ ನಿನ್ನ ಸೈನ್ಯ ಬೇಡ, ನೀನು ನನ್ನ ಇದ್ದರೆ ಸಾಕು ಎಂದು ಕೃಷ್ಣನನ್ನೇ ಆರಿಸಿಕೊಂಡನು. ದುರ್ಯೋಧನನು ಅರ್ಜುನನು ಮೂರ್ಖತನಕ್ಕೆ ನಗುತ್ತಾ ಮಹಾಶಕ್ತಿಯುಳ್ಳ ನಾರಾಯಣಿ ಸೈನ್ಯವನ್ನು ಪಡೆದು ಬೀಗುತ್ತಾ ಹೊರಟು ಹೋದನು. ಶ್ರೀಕೃಷ್ಣನು ನೀಡಿದ ತಾಳ್ಮೆಯ ಪಾಠ. ದುರ್ಯೋಧನ ಹೋದ ನಂತರ ಅರ್ಜುನನನ್ನು ಕೇಳಿದ ಕೃಷ್ಣ, ನೀನು ಯುದ್ಧದಲ್ಲಿ ಆಯುಧವನ್ನೇ ಹಿಡಿಯುವುದಿಲ್ಲ ಎಂದ ಮೇಲೂ ನಾನು ನಿನ್ನನ್ನು ಏಕೆ ಆರಿಸಿಕೊಂಡೆ ಗೊತ್ತಾ? ನಿನ್ನ ಮೇಲಿರುವ ನಂಬಿಕೆ ಮತ್ತು ನಿನ್ನ ತಾಳ್ಮೆ. ಆಗ ಕೃಷ್ಣನು ಮುಗುಳ್ನಗುತ್ತಾ ಹೀಗೆ ಹೇಳಿದನು. ಅರ್ಜುನ, ದುರ್ಯೋಧನನಿಗೆ ಆತುರವಿದೆ, ಅಹಂಕಾರವಿದೆ. ಅವನಿಗೆ ತಕ್ಷಣವೇ ಶಕ್ತಿ ಬೇಕಾಗಿತ್ತು, ಅದಕ್ಕೆ ಸೈನ್ಯವನ್ನು ಆರಿಸಿಕೊಂಡ. ಆದರೆ ನಿನಗೆ ತಾಳ್ಮೆ ಇದೆ. ಯಾರು ಕಷ್ಟದ ಸಮಯದಲ್ಲಿ ತಾಳ್ಮೆಯಿಂದ ಪರಮಾತ್ಮನ ಪಾದವನ್ನು ಹಿಡಿಯುತ್ತಾರೋ ಅವನಿಗೆ ಜಗತ್ತಿನ ಇಡೀ ಸೈನ್ಯವನ್ನು ಎದುರಿಸುವ ಶಕ್ತಿ ಸಿಗುತ್ತದೆ. ನಿಮ್ಮ ಈ ತಾಳ್ಮೆಯೇ ನಿಮ್ಮ ಗೆಲುವಿನ ಮೊದಲ ಹೆಜ್ಜೆ. ಕುರುಕ್ಷೇತ್ರದ ವಿಜಯ. ಕುರುಕ್ಷೇತ್ರದ ಯುದ್ಧ ಆರಂಭವಾದಾಗ ಕೌರವರ ಕಡೆ ಭೀಷ್ಮ, ದ್ರೋಣ, ಕರ್ಣರಂತಹ ಮಹಾವೀರರಿದ್ದರು. ಬೃಹತ್ ಸೈನ್ಯವಿತ್ತು. ಪಾಂಡವರ ಕಡೆ ಇದ್ದಿದ್ದು ಕೇವಲ ಸೀಮಿತ ಸೈನ್ಯ ಮತ್ತು ಕೃಷ್ಣನ ಮಾರ್ಗದರ್ಶನ. ಯುದ್ಧದ ಉದ್ದಕ್ಕೂ ಕೌರವರು ಅಧರ್ಮದ ಹಾದಿ ಹಿಡಿದು ಆತುರಪಟ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡರು. ಆದರೆ ಪಾಂಡವರು ಕೃಷ್ಣನ ಮಾತನ್ನು ಕೇಳಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಧೃತಿಗೆಡದೆ, ಕೋಪಕ್ಕೆ ಆಸ್ಪದ ನೀಡದೆ ಅತ್ಯಂತ ತಾಳ್ಮೆಯಿಂದ ಯುದ್ಧ ಮಾಡಿದರು. ಕೊನೆಗೆ ವಿಜಯಶಾಲಿಯಾದದ್ದು ಪಾಂಡವರೇ. ಈ ಕಥೆಯಿಂದ ಶ್ರೀಕೃಷ್ಣ ನಿಮಗೆ ನೀಡುವ ಸಂದೇಶ, ಅವಸರವೇ ಅಪಘಾತಕ್ಕೆ ಕಾರಣ. ದುರ್ಯೋಧನನಂತೆ ಆತುರಪಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡರೆ ತಾತ್ಕಾಲಿಕವಾಗಿ ಲಾಭ ಸಿಗಬಹುದು, ಆದರೆ ಅಂತಿಮವಾಗಿ ಸೋಲು ಖಂಡಿತ. ಶಾಂತ ಮನಸ್ಸಿಗೆ ಜಯ. ಅರ್ಜುನನಂತೆ ಕಷ್ಟದ ಸಮಯದಲ್ಲಿ ಶಾಂತವಾಗಿ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಎದುರಿಸಿದರೆ ಭಗವಂತನೇ ನಿಮ್ಮ ಸಾರಥಿಯಾಗಿ ಬಂದು ನಿಮ್ಮನ್ನು ಗೆಲುವಿನ ದಡ ಮುಟ್ಟಿಸುತ್ತಾನೆ. ಕಾಲಕ್ಕೆ ಗೌರವ ಕೊಡಿ. ಬೀಜ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ, ಅದಕ್ಕೆ ತನ್ನದೇ ಆದ ಸಮಯ ಬೇಕು. ಹಾಗೆಯೇ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲು ನಾವು ತಾಳ್ಮೆಯಿಂದ ಕಾಯಬೇಕು. ನಿಮ್ಮ ತಾಳ್ಮೆ ನಿಮ್ಮ ದೌರ್ಬಲ್ಯವಲ್ಲ, ಅದು ಸರಿಯಾದ ಸಮಯಕ್ಕಾಗಿ ನಿಮ್ಮ ಶಕ್ತಿಯನ್ನು ಕಾಯ್ದಿರಿಸುವ ಅತ್ಯುನ್ನತ ಕಲೆ. ನಿಮ್ಮ ತಾಳ್ಮೆ ನಿಮ್ಮ ಗೆಲುವು. ಕಾಲದ ಮೇಲಿನ ನಂಬಿಕೆ ಮತ್ತು ನಿಮ್ಮ ತಾಳ್ಮೆ. ಕಾಲಾಯ ತಸ್ಮೈ ನಮಃ. ಜೀವನದಲ್ಲಿ ಎಲ್ಲದಕ್ಕೂ ಒಂದು ಸಮಯ ಬರುತ್ತದೆ. ಸಮಯಕ್ಕಿಂತ ಮುಂಚೆ ಅಥವಾ ಹಣೆ ಬರಹದಲ್ಲಿ ಬರೆಯದಕ್ಕಿಂತ ಹೆಚ್ಚು ಯಾರಿಗೂ ಏನೂ ಸಿಗುವುದಿಲ್ಲ.
ಪರಿಸ್ಥಿತಿ ನಿಮ್ಮ ಕೈಯಲ್ಲಿದ್ದಾಗ ಧೃತಿಗೆಡದೆ ತಾಳ್ಮೆಯಿಂದ ಕಾಯುವುದನ್ನು ಕಲಿಯಬೇಕು. ಸರಿಯಾದ ಸಮಯ ಬಂದಾಗ ನೀವು ಪಟ್ಟ ಶ್ರಮಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತದೆ. ಸ್ಥಿತಪ್ರಜ್ಞೆ, ಮನಸ್ಸಿನಲ್ಲಿ ಸಮತೋಲನ, ಸುಖ ದುಃಖ ಅತಿಯಾಗಿ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗಿ ಹೋಗದೆ ಎರಡನ್ನೂ ಸಮವಾಗಿ ಸ್ವೀಕರಿಸುವವನೇ ನಿಜವಾದ ಜ್ಞಾನಿ. ಯಾರು ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲವೋ ಅವನ ಮನಸ್ಸು ಶಾಂತವಾಗಿರುತ್ತದೆ. ಶಾಂತವಾಗಿರುವ ಮನಸ್ಸಿಗೆ ಮಾತ್ರ ಯಶಸ್ಸಿನ ಹಾದಿ ಸ್ಪಷ್ಟವಾಗಿ ಕಾಣುತ್ತದೆ. ಕೋಪದ ಮುನ್ನ ತಾಳ್ಮೆಯನ್ನು ತಡೆಗೋಡೆ. ಕೋಪವು ಮನುಷ್ಯನ ಬುದ್ಧಿ ಮತ್ತು ವಿವೇಚವನ್ನು ನಾಶ ಮಾಡುತ್ತದೆ. ಶತ್ರುಗಳನ್ನು ಅಥವಾ ಕಠಿಣ ಪರಿಸ್ಥಿತಿಗಳು ಈ ಕೃಷ್ಣನ ಜೀವನದಿಂದ ಕಲಿಯಲೇಬೇಕಾದ ಪಾಠ. ಪಾಂಡವರ ಕಾಯುವಿಕೆ. ಧರ್ಮರಾಜನಿಗೆ ಸಕಲ ಸಾಮರ್ಥ್ಯವಿದ್ದರೂ ಕೃಷ್ಣನ ಮಾರ್ಗದರ್ಶನದಂತೆ 12 ವರ್ಷಗಳ ಕಾಲ ವನವಾಸದ ಕಷ್ಟಗಳನ್ನು ಅನುಭವಿಸಿದರು. ತಾಳ್ಮೆಯಿಂದ ಸಹಿಸಿದನು. ಆ ಸುದೀರ್ಘ ತಾಳ್ಮೆಯೇ ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಮಹಾನ್ ವಿಜಯವನ್ನು ತಂದುಕೊಟ್ಟಿತು. ಶಿಶುಪಾಲನ ವಧೆ. ಕೃಷ್ಣನು ಶಿಶುಪಾಲನ 100 ತಪ್ಪುಗಳನ್ನು ತಾಯಿಗೆ ಕೊಟ್ಟ ಮಾತಿನಂತೆ ತಾಳ್ಮೆಯಿಂದ ಸಹಿಸಿದನು. ಆದರೆ ಆ ತಾಳ್ಮೆಯ ಮಿತಿ ಮೀರಿದಾಗ ಧರ್ಮದ ಸಂಸ್ಥಾಪನೆಯಾಯಿತು. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಆಪತ್ತನ್ನು ತರಬಹುದು. ಆದರೆ ಯಾರು ತಾಳ್ಮೆಯಿಂದ ತನ್ನ ರಕ್ಷಾಕವಚ ಮಾಡಿಕೊಳ್ಳುತ್ತಾರೋ ಅವರನ್ನು ಸೋಲಿಸಲು ಜಗತ್ತಿನ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ನಿಮ್ಮ ತಾಳ್ಮೆಯೇ ನಿಮ್ಮ ಯಶಸ್ಸಿನ ಹೆಬ್ಬಾಗಿಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.